ಎರಡು ಸಿನಿಮಾ ನೀವು ಹೇಳೋದಿಲ್ಲ, ಅದು ಹೀರೋಗಳ ಸಿನಿಮಾ ಅಂದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ಬಂದು ಹೆಸರಾದ್ರು ಹೀರೋ ಅಲ್ಲ ಅಂತಾನೆ ಹೇಳ್ತಾರೆ, ಒಳ್ಳೆ ರೀತಿಯಲ್ಲಿ ಬಂದು ಹೀರೋ ಸಿನಿಮಾ. ಬಟ್ ನಿಮ್ಮ ಸಿನಿಮಾ ಇನ್ನೂ ಡಬಲ್ ಎಫೆಕ್ಟ್ ಇದೆ, ಎಫರ್ಟ್ ಹಾಕ್ಬೇಕಾಗುತ್ತೆ. ಪ್ರಮೋಷನ್ ಅದೆಲ್ಲ ಎಫರ್ಟ್, ಪ್ರಮೋಷನ್ 100% ಹಾಕಬೇಕು, ನಾವು ಮಾಡ್ತೀವಿ ಅದನ್ನು. ಆಮೇಲೆ ನಾನು ಆವಾಗ ಹೇಳ್ದಾಗೆ ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದು ಅದು ಎಷ್ಟು ಸುಳ್ಳು. ಜನ ಹೀರೋ ಸಿನಿಮಾ ಆದ್ರೆ ಮಾತ್ರ ಬರ್ತಾರೆ, ಹೊಸಬ್ರ ಸಿನಿಮಾ ಆದ್ರೆ ಬರಲ್ಲ, ಅದನ್ನು ನಂಬಲ್ಲ. ಯಾಕಂದರೆ ನಾನು ಮುಗಿಸ್ಬಿಡ್ತೀರಿ. ಅದೇ ಒಳ್ಳೆ ಸಿನಿಮಾ ಮಾಡಿದ್ರೆ ಹೀರೋ ಸಿನಿಮಾಗೆ ಮೊದಲ ದಿನವೇ ಬರ್ಬೋದು. ಒಳ್ಳೆ ಸಿನಿಮಾ ಮಾಡಿದ್ರೆ ಹೊಸಬ್ರ ಸಿನಿಮಾಗೆ 2ನೇ ದಿನಕ್ಕೋ 3ನೇ ದಿನದಿಂದ ಶುರು ಆಗ್ಬೋದು. ಒಟ್ಟಿನಲ್ಲಿ ಒಳ್ಳೆ ಸಿನಿಮಾಕ್ಕೆ ಜನ ಬರ್ತಾರೆ ಅನ್ನೋದು ಜನ ಯಾವಾಗಲೂ ಮೆಸೇಜ್ ಕೊಡ್ತಾ ಇದ್ರು. ಹೌದು, ನಾವು ಆ ವಿಡಿಯೋ ಥಿಯೇಟ್ರಲ್ಲಿ, ಅದು ನೀವು ಥಿಯೇಟ್ರಲ್ಲಿ ಜನ ಯಾಕೆ ಸಿನಿಮಾ ನೋಡಬೇಕು ಅಂತ ಮಾಡಿದ ಆ ಅಭಿಯಾನ, ವಿಡಿಯೋ ಅಭಿಯಾನ ಅಲ್ವಾ ಅದು. ನಾವು ಸುಮಾರು ಈಗ ಒಂದು 6 ತಿಂಗಳಿಂದ ಟಿ ವಿ, ಪೇಪರ್, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನಮ್ಮ ಇಂಡಸ್ಟ್ರಿಯವರು, ನಮ್ಮ ಸ್ನೇಹಿತರೆ ಸುಮಾರು ಜನ ಬರ್ತಾಯಿಲ್ಲ, ಅದು ಇದು ಸಮಸ್ಯೆ ನೆಗೆಟಿವ್ನೇ ಮಾತಾಡ್ತಾನೇ ಇದ್ದರು. ಸೊ ಎಲ್ಲರೂ ನಾವು ಮಾತಾಡ್ತಾ ಇದ್ದೀವಿ ಹೊರತು ಅದಕ್ಕೆ ಏನು ಸೊಲ್ಯೂಷನ್ ಇದೆ, ಯಾವ ಥರದಲ್ಲಿದೆ, ಏನು ಮಾಡ್ಬೋದು ಅದು ಅಂತ ನಾವು ಯಾರೂ ಅದಕ್ಕೆ ಒಂದು ಹೆಜ್ಜೆ ಇಡೋ ಪ್ರಯತ್ನ ಮಾಡಿರಲಿಲ್ಲ. ಸೊ ನಾವು ಏನು ಮಾಡ್ಬೋದು ಈಗ, ನಮ್ಮ ಏನು ಸಾಧ್ಯ. ಸೊ ಒಂದು ವಿಡಿಯೋ ಅಭಿಯಾನ ಮಾಡೋಣ, ವಿಡಿಯೋ ಮುಖಾಂತರ ಜನ ಯಾಕೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅನ್ನೋದು ಒಂದು ವಿಷಯ, ನಮ್ಮ ನಾಲೆಜ್ಗೆ ಏನಿದೆ, ನಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಾವು ಆ ಒಂದು ವಿಡಿಯೋ ಮಾಡಿದ್ವಿ. ಕಿರಣ್ ರಾಜ್ ಅವರು ಇರೋ ವಿಡಿಯೋ ಅದು. ಸೊ ನೀವು ನಂಬ್ತಿರೋ ಇಲ್ವೋ, ನಾವು ಇಡೀ ನಮ್ಮ ಟೀಮ್, ಟೆಕ್ನಿಷಿಯನ್, ಆರ್ಟಿಸ್ಟ್ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾ, ಫೇಸ್ಬುಕ್ ಇದರಲ್ಲೆಲ್ಲ ನಾವು ಅಪ್ಲೋಡ್ ಮಾಡಿದ್ವಿ. ಅದನ್ನು ಟೋಟಲ್ ನಾವು ಒಂದು 100 ಜನ ಮಾಡಿದ್ವಿ, ಅದು ಎಲ್ಲ ಆರ್ಟಿಸ್ಟ್ ಸೇರಿ 8 ಮಿಲಿಯನ್ ವ್ಯೂಸ್ ಆಗಿದೆ ಅದು. ಸೊ ಎಲ್ಲ ಒಂದು ಕಡೆ ಆ ರಿಕ್ವೆಸ್ಟ್ ಮತ್ತು ಯಾಕೆ ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು ಅಂತ ಹೇಳಿದ ವಿಷಯ ಅದು ಒಂದು ಸ್ವಲ್ಪ ಎಲ್ಲ ಜನರಿಗೆ ತಟ್ಟಿರಬೇಕು. ಅದಕ್ಕೆ ಸರಿಯಾಗಿ 2 ಒಳ್ಳೆಯ ಸಿನಿಮಾನೂ ಬಂತು. ಸೊ ಅದೆರಡು ಏನೋ ಕರೆಕ್ಟ್ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಇದೆ. ನಿಮಗೆ ಅದು ಇಲ್ಲ, ನಾವು ಆ ಸಿನಿಮಾ ನಮ್ಗೆ ಏನಿದೆ ಗೊತ್ತಾ, ಜನರಿಗೆ ಫ್ಯಾನ್ ಫಾಲೋವರ್ಸ್ ಅಲ್ಲ, ನಾನು ಫ್ಯಾನ್ ಫಾಲೋವರ್ಸ್ ಹೇಳ್ತಾ ಇಲ್ಲ. 8 ಮಿಲಿಯನ್ ಬೇರೆ ಬೇರೆ ಇದರಲ್ಲಿ. ಈಗ ನೀವು ಒಂದು ಕಂಟೆಂಟ್ 1 ಮಿಲಿಯನ್ ಆಗೋದು ತುಂಬ ಕಷ್ಟ. 1,000 ಜನ ನೋಡೋದು, ಆ ಕಂಟೆಂಟಲ್ಲಿ ಏನೋ ಹೌದು ಇದು ನಿಜ ಅಂತ ಅನ್ನಿಸ್ದಾಗ ಅದು ಶೇರ್ ಆಗುತ್ತೆ, ಒಂದಿಷ್ಟು ಜನ ಮತ್ತೆ ಪುನಃ ನೋಡ್ತಾರೆ. ಆ ಕೆಲಸ ಅದಾಗಿದೆ, ಅದು ಸ್ವಲ್ಪ ಎಲ್ಲೋ ಪರಿಣಾಮ ಬೀರಿದೆ ಅನ್ನೋದು ನನ್ನ ಅಭಿಪ್ರಾಯ. ಆ ವಿಷಯ ಖಂಡಿತ ಅದು ಮಾಡಬೇಕು. ಯಾಕಂದರೆ ಇಲ್ಲ, ಸಿನಿಮಾ ಇಂಡಸ್ಟ್ರಿಗೆ ನಾವು ಆ ವಿಡಿಯೋ ಎಂಡಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ನಾನು ಮಾಡುವ ಪ್ರತಿಯೊಂದು ಕೆಲಸನೂ ಚಿತ್ರರಂಗದ ಬೆಳವಣಿಗೆ ಪೂರಕವಾಗಿ ಇರುತ್ತೆ ಅಂತ ಒಂದು ಪ್ರಾಮಿಸ್ ಇದೆ ಅದರಲ್ಲಿ. ನಾವು ಆ ವಿಷಯಕ್ಕೆ ಯಾವ ಥರದ ಅಭಿಯಾನ ಮಾಡೋಕ್ಕೂ ರೆಡಿ ಇದ್ವಿ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ನಮಗೆ ಒಳ್ಳೇದಾಗುತ್ತೆ. ಈಗ ಸರ್ರೆ ಹೇಳಿದಾಗೆ ಅದಕ್ಕೆ ಅಭಿಯಾನ ಅಲ್ಲ, ಬರೀ ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ. ಹೌದು ಸರ್, ಒಳ್ಳೆ ಸಿನಿಮಾನೇ ಅಭಿಯಾನ. ಹೌದು ಹೌದು ಹೌದು. ಬೇರೆ ಹಾಂ, ಅಂದರೆ ನಾವು ಬರೀ ಟೀಸರ್ ಅಲ್ಲ, ನೀವು ಟೈಟ್ಲ್ ಪೋಸ್ಟ್ರಿಂದ ನೋಡ್ಕೊಂಡು ಬನ್ನಿ. ಟೈಟ್ಲ್ ಪೋಸ್ಟ್ರಿಗೂ ಎಷ್ಟು ಟೀಸರ್ಗೆ ಹೆಂಗೆ ಬಂತು, ಇದು ಏನೋ ಇದೇ ವಿಷಯ ಇದೆ ಅನ್ನೋ ಥರ ಬಂತು. ಆಮೇಲೆ ಬಿಟ್ಟಿರೋ ಪ್ರತಿ ಪೋಸ್ಟರ್ಗಳಿಗೂ ನಮಗೆ ಪಾಸಿಟಿವ್ ರಿಯಾಕ್ಷನ್ ಬಂತು. ಸೊ ಈಗ ನೆಕ್ಸ್ಟ್ ಟ್ರೈಲರ್ ಬಿಡ್ತಾ ಇದ್ದೀವಿ, ಅದನ್ನು ಆ ಕನ್ಸಿಸ್ಟೆನ್ಸಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಆಮೇಲೆ ಸಿನಿಮಾದಲ್ಲೇ ಕಾಂಟೆಂಟ್ ಕರೆಕ್ಟಾಗಿ ಇದ್ದಾಗ ನಮಗೆ ಯಾವುದೇ ಒಂದು ತುಣುಕನ್ನು ಬಿಟ್ಟರೂ ಕೂಡ ಅದು ಕನೆಕ್ಟ್ ಆಗುತ್ತೆ. ಆ ರಿಯಾಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ಬಂದಿದೆ. ಸಿನಿಮಾ ಕಾಪಿ ರೆಡಿ ಆದಮೇಲೆ ನಾವು ಒಂದಿಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳಿಗೂ ಸಿನಿಮಾ ತೋರಿಸಿದ್ವಿ. ಸೊ ಅದು ನಮ್ಮ ವೆಂಕಟೇಶ್ ಅಣ್ಣ ಅವರು ಕಳಿಸಿರೋ ಅವ್ರ ಸ್ನೇಹಿತರು ಒಂದಿಷ್ಟು ಜನ ಬಂದಿದ್ದರು. ಸೊ ಅವ್ರು ಕೊಟ್ಟ ಅಭಿಪ್ರಾಯ ನಮ್ಗೆ ಇನ್ನಷ್ಟು ಎನರ್ಜಿ ಕೊಡ್ತು. ಹೌದೌದು, ಎಲ್ಲರೂ ನಮಗೆ ಬಂದಿರೋ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಕಂಟಿನ್ಯೂ ಫಾಲೋ ಅಪ್ ಮಾಡಿದ್ದಾರೆ. ನಮಗೆ ಬನ್ನಿ ನಾವು ಮಾಡಿಕೊಡ್ತೀವಿ ಈ ಸಿನಿಮಾನ.
ವ್ಯಾಪಾರ ಎಲ್ಲ ಚೆನ್ನಾಗಾಗಿದೆ. ಎಲ್ಲ ಟೋಟಲ್ ಆಗಿ ಒಂದಿನ ಹೇಳ್ಬಿಡ್ತೀನಿ ನಾನು ನಿಮಗೆ. ಆಗ್ತಾಯಿದೆ 100%. ಎಲ್ಲ ಆಗ್ತಾಯಿದೆ. ಇಲ್ಲ ನಮಗೆ ಅದೇನು ತೊಂದರೆ ಆಗಲ್ಲ. ಯಾಕಂದರೆ ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿರೋದು ನಾವು, ಅದಕ್ಕೆ ಮೋಸ ಆಗಲ್ಲ. ಶಾರ್ಟಾಗಿ ಒಬ್ಬ ಕನಸನ್ನು ಬೆನ್ನು ಹತ್ತಿಕೊಂಡು ಹೋಗುವಂಥ ಯುವಕನ ಕತೆ ಅದು. ಸೊ ಅದು ನರೇಷನ್ ಇದೆಯಲ್ಲ, ಹೊಸದಾಗಿ ಹೇಳಿದ್ದೀವಿ. ಮತ್ತು ಆ ಕನಸಿನ ಸುತ್ತಮುತ್ತ ಯಾವುದೇ ಒಬ್ಬ ಕನಸನ್ನು ಹೊತ್ತು ಅಥವಾ ಕನಸಿನ ಹಿಡ್ಕೊಂಡು ಓಡೋರ ಹಿಂದೆ ಏನೇನು ಸಮಸ್ಯೆಗಳು ಬರುತ್ತೆ, ಅದು ಹೇಗೆ ಅವನು ಚೇಂಜ್ ಮಾಡಬೇಕಾಗುತ್ತೆ, ಈ ಎಲ್ಲ ವಿಷಯ ಇದೆ. ಸೊ ಆಮೇಲೆ ಇದನ್ನು ನಾವು ಯಾವುದೋ ಒಂದು ಪಾಯಿಂಟ್ ಮಾಡಿ ಹೇಳೋಕ್ಕಾಗಲ್ಲ. ಸಿನಿಮಾದಲ್ಲಿ ಸುಮಾರು ವಿಷಯಗಳ ಸಮೀಕರಣ ಇದೆ. ಎಲ್ಲ ಸೇರಿ ಒಂದು ಒಳ್ಳೆ ಕತೆ ಆಗಿದೆ. ಕೊನೆಗೆ ಅದೆಲ್ಲ ಸೇರಿ ಒಂದು ಎಂಡಿಂಗ್ ಇದೆ. ಕತೆ ಹೇಳಿದ ರೀತಿನೇ ಅದು ವಿಶೇಷವಾಗಿದೆ ಸಿನಿಮಾದಲ್ಲಿ. ನಮ್ಮ ಸುತ್ತಮುತ್ತ ಅವೆಲ್ಲವೂ ಇರ್ತವೆ. ಯಾರೋ ಒಬ್ಬ ಕಠೋರ ಮನಸ್ಥಿತಿಯನ್ನು ಇರ್ತಾನೆ, ಯಾರೋ ಒಬ್ಬ ಶಾಂತಿ ಪ್ರಿಯ ಇರ್ತಾರೆ, ಯಾರೋ ಒಬ್ಬ ಸ್ನೇಹ ಪ್ರಿಯ ಇರ್ತಾರೆ. ಅದೇ ಕ್ರಾಂತಿ ಪ್ರಿಯ ಅವರೇ. ಕ್ರಾಂತಿ ಪ್ರಿಯ, ಸ್ನೇಹ ಪ್ರಿಯ. ಏನಣ್ಣ ಹೌದಾ? ಸೊ ಅದಕ್ಕೆ ಅದೆಲ್ಲವೂ ಸೇರಿದೆ ಅದರಲ್ಲಿ. ಹೌದು, ಕಿರಣ್ ರಾಜ್ ಅವರು ಆ್ಯಸ್ ಎ ಸೆಂಟರ್ ಆಫ್ ಕ್ಯಾರೆಕ್ಟರ್ ಕಥೆಯ ಅದು ಕಿರಣ್ ರಾಜ್ ಅವ್ರನ್ನೇ ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ದು. ಸೊ ನಮಗೂ ಅವರಿಗೂ ಸುಮಾರು ಒಂದು 4-5 ವರ್ಷದಿಂದ ನಾವು ಜೊತೆಯಲ್ಲಿ ಇರೋದ್ರಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಪ್ರತಿಯೊಂದು ಅವರೊಂದು ಎಕ್ಸ್ಪ್ರೆಷನ್, ಡೈಲಾಗ್ ಹೇಳೋ ರೀತಿ, ಇವೆಲ್ಲವೂ ಗಮನದಲ್ಲಿ ಇಟ್ಕೊಂಡಾಗ ಒಂದು ತುಂಬ ಡಿಸೈನ್ಡ್ ಆಗಿ ಇರುವಂಥ ಕ್ಯಾರೆಕ್ಟರ್ ಅದು. 100% ಸ್ಟಾರ್ ಆಗ್ತಾರೆ ಅವರು. ಸ್ಮಾಲ್ ಸ್ಕ್ರೀನಲ್ಲಿ ಆಲ್ರೆಡಿ ಸ್ಟಾರ್ ಇದ್ದಾರೆ, ಬಿಗ್ ಸ್ಕ್ರೀನಲ್ಲೂ ಆಗ್ತಾರೆ ಅನ್ನೋ ನಂಬಿಕೆ ಇದೆ. ಹೌದು ಸರ್, ಅವ್ರು ಬಿಟ್ಟರೆ ಪ್ರತಿ ತಿಂಗಳು ಒಂದೊಂದು ಶಾಕ್ ಕೊಡ್ತಾರೆ ಅವ್ರ ಅಡ್ವೆಂಚರಸಲ್ಲಿ. ನಾವೇ ಇರಿ ನಮ್ಮ ಇಂಡಸ್ಟ್ರಿಗೆ ಹೀರೋ ಬೇಕು ಅಂತ ಅವ್ರನ್ನ ಕಂಟ್ರೋಲ್ ಮಾಡಿ ಹಿಡ್ಕೊಂಡಿದ್ವಿ. ಏನಾದ್ರು ಶೆಡ್ಯೂಲ್ ಬ್ರೇಕಪ್ ಆದ್ರೆ ಓಡೋಗಿ ಬಿಡ್ತಾರೆ ಸರ್. ಆ್ಯಕ್ಷನ್ಗಳು ಅದ್ಭುತವಾಗಿದೆ. ಸೊ ಇನ್ನೇನು ನಾವು ನೋಡ್ತೀವಲ್ಲ, ಯಾವ ಒಬ್ಬ ಸ್ಟಾರ್ ಮಾಡೋ ಆ್ಯಕ್ಷನ್ಗೂ ಕಮ್ಮಿ ಇಲ್ಲ. ಆ ಲೆವೆಲಲ್ಲಿ ಅವರು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡು ಅವ್ರು ಆ್ಯಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ.